ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಈ ಬಿಸಿಲಿಂದ ಕಣ್ಣುರಿ ಬರ್ತಾ ಇತ್ತಾ? ಹಂಗೆ ಇವು ಏನಿದು ಟಿ ವಿ ನೋಡ್ತೀವಿ, ಲ್ಯಾಪ್ಟಾಪ್ ಮುಂದೆ ಕುಂದಿರ್ತೀವಿ, ಮತ್ತು ಕಂಪ್ಯೂಟರ್ ಮುಂದೆ ಕೂತ್ಕೊತೀವಿ. ಮೇನಾಗಿ ಇವೆಲ್ಲ ಇರಲಿಲ್ಲ ಅಂದ್ರೆ ನಾವು ಫೋನ್ ಮುಂದಂತೂ ಕುಂದಿರ್ತೀವಿ. ಫೋನ್ ಇಲ್ಲ ಅಂದ್ರೆ ನಮ್ಮ ಜಗತ್ತೇ ಇಲ್ಲ ಅನ್ನಂಗಾಗೈತಿ. ಈ ಯೂಟ್ಯೂಬ್ ಮಾಡೋಕ್ಕಂತವ್ರಿಗಂತೂ ಅದು ಯೂಟ್ಯೂಬ್ ಮಾಡೋಕ್ಕಂಥವ್ರಿಗೂ ಆಯ್ತು, ಮಾಡದೆ ಇರೋರಿಗೂ ಆಯ್ತು, ಈ ಒಂದು ಫೋನ್ ಇಲ್ದಂಗೆ ಇರೋಕೆ ಆಗಂಗಿಲ್ಲ. ಎಲ್ಲರಿಗೂ ಏನು ಆಗುತ್ತಂದ್ರೆ ಕಣ್ಣು ಉರಿ, ಆಮೇಲೆ ಕಣ್ಣು ಚುಚ್ಚಿದಂಗೆ ಆಗೋದು, ಕಣ್ಣಲ್ಲಿ ನೀರು ಬರೋದು, ಆಮೇಲೆ ಈ ಬಿಸಿಲಿನಿಂದ ಕಣ್ಣು ಕೆಂಪಾಗೋದು, ಊತ ಬರೋದು, ಇದೆಲ್ಲ ಆಗಕ್ಕೆ ಕುಂತೈತಿ ಈಗ. ಅದು ನನಗೆ ಎಸ್ಪೆಷಲಿ ನನಗೂ ಕೂಡ ಅದು ಆಗ್ತಾಯಿತ್ತು. ಭಾಳ ತ್ರಾಸ ಆಗುಂತೈತೆ ಕಣ್ಣಿಗೆ. ಆಮೇಲೆ ಇದರಿಂದ ಇದಕ್ಕೋಸ್ಕರ ನಾನು ಒಂದು ಒಳ್ಳೆ ಹೋಮ್ ರೆಮಿಡಿನ ನಾನು ತೊಗೊಂಡು ಬಂದಿದ್ದೀನಿ. ಇದು ಇಷ್ಟ ಅಲ್ಲ, ಈ ಒಂದು ಹೋಮ್ ರೆಮಿಡಿಯಿಂದ ನಮಗೆ ಕಣ್ಣ ಸುತ್ತ ಇರುವಂಥ ಕಪ್ಪು ಡಾರ್ಕ್ ಸರ್ಕಲ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಮತ್ತು ರಿಂಕಲ್ಸು, ಫೈನ್ ಲೈನ್ಸು ಎಲ್ಲನೂ ಇದರಿಂದ ಕಡಿಮೆ ಆಕತಿ. ಭಾಳನ ಯೂಸ್ಫುಲ್ಲಾಗಿರುವಂಥ ಒಂದು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟನ್ನು ಕೊಡುವಂಥ ಒಂದು ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಬಹಳ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಮೂರು ಇಂಗ್ರೀಡಿಯೆಂಟ್ಸಿಂದ ನಾವು ಈ ಒಂದು ಹೋಮ್ ರೆಮಿಡಿಯನ್ನು ತಯಾರಿ ಮಾಡ್ಬೋದು. ಮತ್ತು ಇದನ್ನು ನಾನು ಹೆಂಗೆ ಮಾಡೋದು ಅಂತ ಹೇಳೋದು ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಮತ್ತು ಏನು ಅಂತ ಅಂದರೆ ಈಗ ಟಿಪ್ಸ್ ಗೊತ್ತಾಯ್ತು, ಮತ್ತು ನಾನು ಏನು ಹಾಕ್ತೀನಿ ಅನ್ನೋದೆಲ್ಲ ನಿಮ್ಗೆ ಇಂಗ್ರೀಡಿಯೆಂಟ್ಸ್ ಗೊತ್ತಾದ ತಕ್ಷಣ ದಯವಿಟ್ಟು ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡೋಕೆ ಹೋಗ್ಬೇಡ್ರಿ. ದಯವಿಟ್ಟು ರಿಕ್ವೆಸ್ಟ್ ಏನು ಅಂತ ಅಂದರೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾ ಇದ್ದೀನಿ, ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋಗಳನ್ನ ನಾನು ತೊಗೊಂಬರ್ತಿದ್ದೀನಿ. ಅದಕ್ಕೋಸ್ಕರ ನಿಮ್ಗೆ ಯೂಸ್ಫುಲ್ ಆಗಿರ್ತಾವೆ, ಅವೆಲ್ಲ ನೋಡ್ತಿರ್ತೀರ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋನ ನೋಡ್ತಿದ್ದೀರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ಕನ್ನಡಿಗರನ್ನ ಉಳಿಸಿ ಬೆಳೆಸಿ ಅಂತ ಹೇಳಂದು ಬೇಡ್ಕೊಳ್ತಾ ಬರ್ರಿ. ಈ ಒಂದು ಹೋಮ್ ರೆಮಿಡಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬರ್ರಿ ಈಗ ಮೊದಲು ನಮ್ಮ ಟೆರೆಸ್ಗೆ ಹೋಗೋಣ. ನೋಡ್ರಿ, ಇದಕ್ಕೆ ಮೊದಲಿಗೆ ಬೇಕಾಗಿರೋದು ಏನು ಅಂತ ಹೇಳೋದು ನಾನು ಹೇಳ್ತೀನಿ. ನನಗೊಂದು ಸ್ವಲ್ಪ ಹೂವಿನ ಗಿಡ ಹಚ್ಚಬೇಕು, ಆಮೇಲೆ ಎಲ್ಲ ಥರದ ಗಿಡಗಳನ್ನ ಬೆಳೆಸಬೇಕು ಅನ್ನೋ ಆಸೆ ಭಾಳ ಐತಿ. ಆದರೆ ಏನು ಮಾಡಬೇಕು, ನಮ್ಮದು ಬಾಡಿಗೆ ಮನೆ ಆಗಿರೋದ್ರಿಂದ ಆದರೂ ಬಿಡ್ತಿರಲಿಲ್ಲ. ಎಲ್ಲ ಕಡೆಯಿಂದ ನಾವು ಒಂದು ಅರಿಶಿಣದ ಎಲೆ ಆಯ್ತು, ಇದು ಬಿರಿಯಾನಿ ಎಲೆ ಅಂತಾರೆ, ಪಲಾವಿಗೆ ಹಾಕೋಕ್ಕಂತೂ ಭಾಳನೂ ಸೂಪರ್. ಪಲಾವು, ಆಮೇಲೆ ಈ ಟೊಮೆಟೊ ಬಾತ್ ಮಾಡ್ತೀವಲ್ಲ ಅದಕ್ಕೆ, ಆಮೇಲೆ ಬಿರಿಯಾನಿಗೆ ಹಾಕಿದ್ರಂತೂ ಭಾಳನ ಫ್ಲೇವರ್ ಅಂತ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತೈತೆ ಅಂದ್ರೆ, ನಾವು ಬಾಸುಮತಿ ಅಕ್ಕಿ ಹಾಕಲಿಲ್ಲ ಅಂದರೂ ಇದ್ರದ್ದು ಘಮ ಅಂತೇಳಂದ್ರೆ ಭಾಳ ನಮಗೆ ಘಮ ಬರ್ತೈತಿ. ಅದನ್ನು ಒಂದು ತಪ್ಪಿಸ್ಕೊಂಡಿಲ್ಲ, ಅದು ಹೋಗಿತ್ತು, ತಂದು ಹಚ್ಕೊಂಡಿನಿ, ಅದನ್ನೊಂದು ಬಿಟ್ಟಿಲ್ಲ. ಆಮೇಲೆ ಅಲೋವೆರಾ ಎಲ್ಲಿ ಹೋದ್ರು ನಾನು ಕಳ್ಕೊಂಡಿಲ್ಲ. ಅಲ್ಲಿ ಬಕೆಟ್ ತೋರಿಸಿದ್ನಲ್ಲ ನಾನು, ಆ ಬಕೆಟ್ ಒಳಗೆ ಕರಿಬೇವಿನ ಗಿಡ ಇತ್ತು, ದೊಡ್ಡದಾಗಿ ಬೆಳೆದಿತ್ತು ಕರಿಬೇವಿನ ಗಿಡ. ಊರು ಅಡ್ಡಾಡಿದ್ರು ನಾನು ಅದನ್ನ ಬಿಟ್ಟಿರಲಿಲ್ಲ. ಆದರೆ ಏನು ಮಾಡೋದು, ಈ ಸರ್ತಿ ಒಣಗಿ ಹೋಗ್ಬಿಡ್ತು. ಇದೊಂಥರ ಬೇಜಾರಾಗೈತಿ. ದಾಸವಾಳ ಹೂವಿನ ಗಿಡ, ದೊಡ್ಡ ದಾಸವಾಳ ಹೂವಿನ ಗಿಡ ಎಲ್ಲ ಇದ್ದವು. ಈಗೆಲ್ಲ ಇಲ್ಲೆಲ್ಲ ಹಾಳಾಗ್ಬಿಟ್ಟಾವು. ಬಂದು ಏನು ಮಾಡೋದು, ಬೇಜಾರಾಗತ್ತೆ. ಇವನ್ನೆಲ್ಲ ನೋಡ್ಕೊಂಡು ಇವೆಲ್ಲ ಖಾಲಿ ಕುಂಡ್ಲ ಅನ್ನಿಸ್ತದೆ ನನಗೆ. ಇರಲಿ, ಇವತ್ತು ಮೊದಲೇ ನಮಗೆ ಬೇಕಾಗಿರೋದು ಅಲೋವೆರಾನ ನಾನು ಕಟ್ ಮಾಡಿದ ತಕ್ಷಣ ಅದ್ರ ಕೆಳಗೆ ಹಳದಿ ಭಾಗ ಬರುತ್ತಲ್ಲ, ಆ ಹಳದಿ ಭಾಗನ ನಾವು ಪೂರ್ತಿಯಾಗಿ ಹೋಗುವವರೆಗೂ ನಾವು ಅದನ್ನು ನಿಲ್ಲಿಸ್ಕೊಂಡು ಹಿಂಗೆ ಈ ರೀತಿ ಇಟ್ವಿ ಅಂದ್ರೆ ಅದೇನಾಗುತ್ತೆ, ಪೂರ್ತಿಯಾಗಿ ಅದ್ರದ್ದು ಎಲ್ಲೋ ಪಾರ್ಟ್ ಏನಿರ್ತೈತೆ ಎಲ್ಲ ಹೋಗುತ್ತೆ. ಅದು ರಸ ಎಲ್ಲ ಕೆಳಗೆ ಹೋದ ನಂತರ ನಾವು ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಅದನ್ನು ಪೂರ್ತಿಯಾಗಿ ಹೋಗಿದ ನಂತರ ನಾನೇನು ಮಾಡಿದೆ, ಇಲ್ಲ ತೊಳ್ಕೊಂಡು ಆ ಕಡೆ ಈ ಕಡೆ ಮುಳ್ಳಿರ್ತಾವಲ್ಲ ಅದನ್ನು ನಾನು ತೊಗೊಳಕೊಂತೀನಿ. ಹಂಗೆ ನಮಗಿಲ್ಲಿ 2 ಆಲೂಗಡ್ಡೆನ ನಾನು ಆವಾಗಲೇ ತೋರಿಸಿದೆ, ಅದ್ರ ಮೇಲಿನ ಸಿಪ್ಪೆನ ತೆಗೆದಿಟ್ಕೊಂಡು ನಾನು ದೊಡ್ಡದು ಆಲೂಗಡ್ಡೆ ಇತ್ತು ಅಂದ್ರೆ ಒಂದನ್ನು ತೊಗೋರಿ. ಸಣ್ಣದವ ಅಂದ್ರೆ ನಾನು ಇಲ್ಲಿ ಸಣ್ಣದಿರೋದ್ರಿಂದ ನಾನು 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ನಾನು ಇಟ್ಕೊಂಡಿನಿ. ಈ ಕಡೆ ಅಲೋವೆರಾ ಜೆಲ್ಲನ್ನು ನಾನು ರೆಡಿ ಮಾಡ್ಕೊಳಕೊಂತೀನಿ. ಪೂರ್ತಿಯಾಗಿ ಆ ಕಡೆ ಈ ಕಡೆ ಅದರದ್ದು ಮುಳ್ಳು ತೆಗೆದು ಇದ್ರದ್ದು ಜೆಲ್ಲು, ಇದು ಪಲ್ಪ್ ಏನಿರ್ತೈತಲ್ಲ ಒಳಗೆ, ಅದನ್ನು ನಾವು ತೊಗೊಳಕೊಂತೀನಿ. ಇಲ್ಲಿ ಒಂದು ಸ್ವಲ್ಪ ದಪ್ಪ ಇರೋದು ಅಲೋವೆರಾ ಆತಂದ್ರೆ ಏನಾಗುತ್ತೆ, ಚೆನ್ನಾಗಿ ಪಲ್ಪ್ ಬರ್ತದೆ. ನಮ್ಗೆ ತೆಳ್ಳಗಿರೋದಾದ್ರೆ ಒಳಗೆ ಪಲ್ಪ್ ಚೆನ್ನಾಗಿರಂಗಿಲ್ಲ. ಹಾಗಾಗಿ ಅಲೋವೆರಾ ಗಿಡನ ಎಲ್ಲರೂ ಮನೆಯಾಗ ಬೆಳೆಸ್ರಿ ಅಂತ ಹೇಳ್ತೀನಿ. ಒಂದು ಸ್ಕಿನ್ನಿಗಾತು ಕೂದಲಕ್ಕಾತು ನಮಗದು ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಅಲೋವೆರಾನ ನೀವು ಬೆಳೆಸಬೇಕು ಮನ್ಯಾಗ. ಮತ್ತು ಇಲ್ಲಿ 2 ಆಲೂಗಡ್ಡೆ ತೊಗೊಂಡಿದ್ನೆಲ್ಲ ನಾನು ಅದನ್ನು ಸಣ್ಣದಾಗಿ ಇಲ್ಲಿ ಹೆಚ್ಚಿಟ್ಕೊಳಕೊಂತೀನಿ ನಾನು. ಇದು ಆಲೂಗಡ್ಡೆ ಅಂತ ಅಂದ್ರೆ ನಮ್ಗೆ ನ್ಯಾಚುರಲ್ಲಾಗಿ ನಮ್ಗೆ ಸ್ಕಿನ್ ಲೈಟ್ ಮಾಡುವಂಥ ಗುಣ ಇದ್ರಾಗಿರ್ತೈತಿ. ಮತ್ತು ನಮ್ಮ ಕಣ್ಣುಗಳ ಹತ್ತಿರ ಇರುವಂಥ ಕಣ್ಣುಗಳ ಸುತ್ತ ಇರುವಂಥ ಡಾರ್ಕ್ ಸರ್ಕಲನ್ನು ಕಡಿಮೆ ಮಾಡೋಕೆ ಇದು ಸಹಾಯ ಮಾಡ್ತೈತಿ. ಇದಕ್ಕೆ ನಾವು ನೀರು ಹಾಕಬಾರ್ದು. ನೀರು ಹಾಕ್ದೇನೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಪೂರ್ತಿಯಾಗಿ. ನಾನು ನೋಡ್ರಿ ಈ ರೀತಿ ಅದಕ್ಕೆ ನೀರು ಹಾಕದೇನೆ ನಮಗಿದು ರಸ ಬಂದುಬಿಡ್ತೈತೆ. ನೋಡ್ರಿ, ರಸನ ನಾನು ಸೋಸ್ಕೊಳಕೊಂತೀನಿ. ಪೂರ್ತಿಯಾಗಿ ಸೋಸ್ಕೊಂಡು ಇದರೊಳಗೆ ಎಷ್ಟು ರಸ ಬರ್ತೈತೆ ಅಷ್ಟೂ ರಸ ನಾವು
ತೆಕ್ಕೋಬೇಕಾಗತ್ತಿಲ್ಲ. ನೀವು ಅಲೋವೆರಾ ಜೆಲ್ಲು ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ಅಲೋವೆರಾ ಜೆಲ್ಲನ್ನು ನೀವು ಇಲ್ಲಿ ಜಾಸ್ತಿ ಹಾಕ್ಕೋಬೋದು. ಇಲ್ಲಪ್ಪ ಅಲೋವೆರಾ ಜೆಲ್ ನಮ್ಮ ಮನೆಯಾಗ ಬೆಳೆಸಿಲ್ಲ ನಾವು ಅಂತ ಅಂದ್ರೆ ನೀವು ರೆಡಿಮೇಡಾಗಿ ಸಿಗುವಂಥ ಅಲೋವೆರಾ ಜೆಲ್ಲನ್ನು ನೀವು ಇಲ್ಲಿ ತಂದು ಬಳಸ್ಕೋಬೋದು. ಆದ್ರೆ ಅದರೊಳಗೆ ಬಣ್ಣ ಹಾಕಿರ್ತಾರೆ, ಇದೇನು ಕಲರ್ ಮಿಕ್ಸ್ ಮಾಡಿರ್ತಾರಲ್ಲ ಅದನ್ನು ಮಾತ್ರ ತೊಗೊಳಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಬಳಸೋಕೆ ಪ್ರಯತ್ನ ಮಾಡಿರಿ. ಅದನ್ನು ನಾನು ಸೋಸ್ಕೊಂಡು ಒಂದು ಕಡೆ ಇಟ್ಟೆ. ಈ ಕಡೆ ಇದನ್ನು ನಾನು ಅಲೋವೆರಾನು ಹಾಕಿ ಚೆನ್ನಾಗಿ ಇದನ್ನು ನಾನು ಪಲ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ನೋಡ್ರಿ. ಈ ರೀತಿ ಇದು ನಮಗೆ ರಸ ಸಿಗ್ತೈತಿ. ಇಲ್ಲೂ ನಾನು ನೀರು ಹಾಕಿಲ್ಲ. ಪೂರ್ತಿಯಾಗಿ ಇದು ಏನದು ಅಲೋವೆರಾ ಜೆಲ್ ಅಂತ ಪೂರ್ತಿಯಾಗಿ ಜೆಲ್ ಬರಬೇಕು. ಅದು ನಮ್ಗೆ ಹಂಗೆ ಪಲ್ಪ್ ರೀತಿ ಇರ್ತಲ್ಲ ಆ ರೀತಿ ಇರಬಾರ್ದು ನೋಡ್ರಿ. ಈ ರೀತಿ ನಮ್ಗೆ ಇದು ಜೆಲ್ ಬರಬೇಕು. ಆಮೇಲೆ ಇದನ್ನು ನಾವು ನೀರು ಹಾಕ್ದೇನೆ ನಾವು ಅಲ್ಲಿ ರುಬ್ಬಿದ್ದೀವಿ. ನಾ ಹೇಳಿದೆ ಅಲೋವೆರಾ ಜೆಲ್ ಜಾಸ್ತಿ ಬೇಕಿದ್ರೆ ನೀವು ಅಲೋವೆರಾ ಜೆಲ್ಲನ್ನು ಜಾಸ್ತಿ ತೊಗೋಬೋದು. ಇದೂ ಸಹಿತ ನಮಗೆ ಡಾರ್ಕ್ ಸರ್ಕಲ್ ಕಡಿಮೆ ಮಾಡೋದಕ್ಕೆ ಮತ್ತು ರಿಂಕಲ್ಸು ಫೈನ್ ಲೈನ್ಸು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡ್ತೈತಿ. ಯಾವುದು ಅಂತಂದ್ರೆ ಅಲೋವೆರಾ ಜೆಲ್ಲು. ನಾವಿಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಒಂದು ತೊಗೊಂಡಿದ್ದೀನಿ. ಒಂದಾದರೆ ಸಾಕು. ನಾನಲ್ಲಿ ಬೇಕಿದ್ರೆ 2 ನೀವು ತೊಗೋಬೋದು. ನಾನು ಇಲ್ಲಿ ಒಂದನ್ನು ಹಾಕ್ಕೊಂಡಿನಿ. ಆದರೆ ನಾವು ಎಷ್ಟು ಕ್ವಾಂಟಿಟಿ ನಾವು ಜಾಸ್ತಿ ಮಾಡಿದರೆ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪನ ಹಾಕ್ಕೊಂಡಿದ್ದೀನಿ, ಒಂದನ್ನು ಹಾಕ್ಕೊಂಡಿನಿ. ಇವೆರಡರ ಜೊತೆಗೆ ನಾವು ಈ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕೊಂಡಾಗ ಆಲೂಗಡ್ಡೆ ಮತ್ತು ಏನಿದು ಅಲೋವೆರಾ ಜೆಲ್ಲನ್ನು ನಾವು ಹಾಕ್ಕೊಂಡಾಗ ಅದ್ರ ಜೊತೆಗೆ ನಾವು ವಿಟಮಿನ್ ಇ ಸೇರಿಸಿದಾಗ ನಮಗೆ ಇನ್ನೂ ಇಲ್ಲಿ ಒಳ್ಳೆ ಒಂದು ಎಫೆಕ್ಟ್ ಕೊಡುವಂಥ ರೆಮಿಡಿ ಇದಾಗುತ್ತೆ. ನಮ್ಮ ಕಣ್ಣು ಸುತ್ತ ಇರುವಂಥ ಡಾರ್ಕ್ ಸರ್ಕಲ್ಲು, ಫೈನ್ ಲೈನ್ಸು, ರಿಂಕಲ್ಸು ಮತ್ತು ಈ ಕಣ್ಣು ಊತ ಬರೋದು, ಕಣ್ಣು ಕೆಂಪಗಾಗೋದು, ಇದನ್ನೆಲ್ಲ ನಾನು ನಿಮಗೆ ಮೊದಲಿಗೆ ತಿಳಿಸಿ ಹೇಳಿದೆ. ಆದಷ್ಟು ಇದು ನಮಗೆ ಕಡಿಮೆ ಮಾಡ್ತೈತಿ. ನಾನಿಲ್ಲಿ ಇಷ್ಟೂ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡಾದ ನಂತರ ಇಲ್ಲಿ ಕಾಟನ್ ಐಪ್ಯಾಡನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ನಿಮ್ಮ ಹತ್ರ ಇದು ಐಪ್ಯಾಡ್ ಇರಲಿಲ್ಲ ಅಂತ ಅಂದ್ರೆ ನೀವು ಬಟ್ಟೆನೂ ತೊಗೋಬೋದು. ಮೆತ್ತಗಿರುವಂಥ ಬಟ್ಟೆನ ನೀವು ಕಟ್ ಮಾಡಿ ಈ ರೀತಿ ರೌಂಡಾಗಿ ಮಾಡಿ ಕಣ್ಣಿಗೆ ಹಾಕೋ ರೀತಿ ನೀವು ಇಟ್ಕೋಬೋದು. ಇಲ್ಲ ಕಾಟನ್ ಆದರೂ ನೀವು ತೊಗೋಬೋದು, ಹತ್ತಿನಾದರೂ ನೀವು ತೊಗೋಬೋದು. ಈ ರೀತಿ ರೌಂಡಾಗಿ ಮಾಡಿ ನೀವು ಇಟ್ಕೊಂಡ್ರೆ ಸಾಕು. ಕಣ್ಣ ಮೇಲೆ ನಮಗೆ ಹಾಕೋಕ್ಕೆ ಬೇಕಿದ್ದು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ಬಟ್ಲದಾಗ ಅದೆಷ್ಟು ಸೋಸಿ ಇಟ್ಕೊಂಡಿದ್ದಾನೆ. ಇನ್ನೊಂದು ಬಟ್ಲಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಬಟ್ಲಿಗೆ 1-2 ಸ್ಪೂನಷ್ಟು ಹಾಕ್ಕೊಂಡು ನೀವು ಪ್ಯಾಡ್ ಇಟ್ಟಾದರೂ ಹಾಕ್ಬೋದು. ನಂತರ ಏನು ಇದು ಜೆಲ್ ಹಾಕಿ ಆದರೂ ನೀವು ಪ್ಯಾಡನ್ನು ಇದ್ರಾಗೆ ಅದ್ಬೋದು. ಇದನ್ನು ಅದ್ದಿ ನಾವೇನು ಮಾಡಬೇಕು, ಫ್ರಿಜ್ನಾಗ ಇಡಬೇಕು. ಫ್ರಿಜ್ನಾಗ ಇಟ್ಟಾಗ ಏನಾಗುತ್ತೆ, ನಮಗೆ ಇದು ಪೂರ್ತಿಯಾಗಿ ಕೋಲ್ಡ್ ಆಗುತ್ತಲ್ಲ, ನಾವು ರಾತ್ರಿ ಮಲಗುವಾಗ ಇದನ್ನ ನಾವು ಕಣ್ಣ ಮೇಲೆ ಇಟ್ಕೊಂಡು ಮಲ್ಕೊಂಡ್ರೆ ನಮ್ಮ ಕಣ್ಣಲ್ಲಿರುವಂಥ ಎಲ್ಲ ಸಮಸ್ಯೆನೂ ಬಗೆಹರ್ತಾವೆ. ಮತ್ತು ಈ ಕಣ್ಣು ಸುತ್ತ ಇರುವಂಥ ಕಪ್ಪು, ಡಾರ್ಕ್ ಸರ್ಕಲು, ಫೈನ್ ಲೈನ್ಸು, ರಿಂಕಲ್ಸ್ ಎಲ್ಲನೂ ಕಡಿಮೆ ಆಗ್ತವೆ. ಇದನ್ನು ಎಷ್ಟು ದಿನ ಮಾಡಬೇಕಪ್ಪ ಅಂದ್ರೆ ಪೂರ್ತಿಯಾಗಿ 1 ವಾರ ನೀವು 7 ದಿನಗಳ ಕಾಲ ಇದನ್ನು ಮಾಡಿ ನೋಡಿ ಫ್ರೆಂಡ್ಸ್. ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಎಷ್ಟು ರಿಲೀಫ್ ಅನಿಸ್ತೈತಿ, ರಿಲ್ಯಾಕ್ಸ್ ಅನಿಸ್ತೈತಿ ಕಣ್ಣಿಗೆ ಅಂತ ಅಂದ್ರೆ ಅದನ್ನು ನೀವು ಇದನ್ನು ರೆಮಿಡಿ ಮಾಡಿದಾಗಲೇ ಇದ್ರದ್ದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಮಾಡಿರಿ ಮನ್ಯಾಗ, ಮಾಡಿ ನನಗೆ ಹೆಂಗೆ ಇತ್ತು ಅಂತ ಹೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನನಗೆ ಏನು ರಿಸಲ್ಟ್ ಕೊಟ್ಟಿದೆ ಅಂತ ಹೇಳೋದು. ಇದನ್ನು ನೋಡಿ ನಾನು ಸಪ್ರೇಟಾಗಿ ಐಪ್ಯಾಡನ್ನು ಸ್ವಲ್ಪ ಇಟ್ಕೊಂಡಿನಿ ಪಕ್ಕಕ್ಕೆ. ಒಂದಿಷ್ಟು ಜೆಲ್ಲನ್ನು ಈ ರೀತಿ ಪ್ಯಾಡ್ ಹಾಕಿ ಒಂದು ಬಟ್ಲದಾಗ ಹಾಕಿ ಇಟ್ಕೊಂಡಿನಿ. ಒಂದಷ್ಟು ಜೆಲ್ಲನ್ನು ನಾನು ಸಪ್ರೇಟ್ ಇಟ್ಕೊಂಡಿನಿ. ಅದನ್ನು ನಾವು ಪ್ರತಿದಿನ ಹಾಕ್ಕೊಂಡಾಗ ಐಪ್ಯಾಡನ್ನು ಇಟ್ಟು ಅದ್ರ ಮೇಲೆ ಈ ಜೆಲ್ಲನ್ನು ಹಾಕಿ ಇದೇನು ನಾವು ರಸ ಮಾಡಿ ಇಟ್ಕೊಂಡಿವಲ್ಲ ಇದನ್ನು ಹಾಕಿ ನಾವು ಒಂದೊಂದು ದಿನಕ್ಕೆ ರಾತ್ರಿ ಮಲಗೋವಾಗ ನಾವು ಇದನ್ನ ಒಂದು ಸ್ವಲ್ಪ ಹಾಕಿ ಸಂಜೆ ಹಾಕಿಟ್ವಿ ಅಂದ್ರೆ ಸಾಕು, ನಮಗೆ ಕೋಲ್ಡ್ ಆಗುತ್ತೆ. ರಾತ್ರಿ ಮಲಗೋವಾಗ ಕಣ್ಣು ಮೇಲೆ ಇಟ್ಕೊಂಡು ನಾವು ಮಲ್ಕೊಂಡ್ರೆ ನಮಗೆ ಒಳ್ಳೆ ರಿಲೀಫು, ರಿಲ್ಯಾಕ್ಸು ನಮಗೆ ಸಿಗುತ್ತೆ. ಇದನ್ನು ನಾನು ಫ್ರಿಜ್ನಾಗ ಇಡ್ತೀನಿ. ಈಗ ನಿಮಗೆ ಇದನ್ನು ನೀವು ರಾತ್ರಿ ಎಷ್ಟೊತ್ತು ಮಟ್ಟ ಇಡೋದಕ್ಕಾಗುತ್ತೋ ಅಷ್ಟೊತ್ತು ಮಟ್ಟ ರಾತ್ರಿ ಕಣ್ಣು ಮೇಲೆ ಇಟ್ಕೊಂಡು ಮಲ್ಕೋರಿ. ಬೆಳಗ್ಗೆ ಎದ್ದು ಇದನ್ನು ವಾಶ್ ಮಾಡ್ಬೇಕು. ನೀವು ಬೆಳಗ್ಗೆ ಎದ್ದು ಇದನ್ನ ತೆಗೆದು ನೀವು ವಾಶ್ ಮಾಡಿಕೊಂಡ್ರೆ ಇದರದ್ದು ಒಳ್ಳೆ ರಿಸಲ್ಟ್ ನಿಮಗೆ ಬರ್ತೈತಿ. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದನ್ನು 7 ದಿನಗಳ ಕಾಲ ನೀವು ಮಾಡಿರಿ. ಇದರದ್ದು ರಿಸಲ್ಟ್ ಏನು ಅಂತ ಹೇಳೋದು ನನಗೆ ದಯವಿಟ್ಟು ನನಗೆ ಹೇಳ್ರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದರೆ ಭಾಳಷ್ಟು ಜನ ನಾನು ಹಾಕುವಂಥ ಒಂದು ಹೋಮ್ ರೆಮಿಡಿಯಿಂದ ಭಾಳಷ್ಟು ಜನರಿಗೆ ಯೂಸ್ ಆಗೈತಿ. ಅದನ್ನು ನಾನು ನಿಮಗೆ ಫೋಟೋ ಸಮೇತ ಆಗಲಿ, ವಿಡಿಯೋ ಸಮೇತ ಆಗಲಿ ನಿಮಗೆ ಮುಂದೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.